ನಾವು ಈ ದಿನ ಇನ್ಸ್ಟೆಂಟ್ ಮಿಕ್ಸು ದಪ್ಪ ಅವಲಕ್ಕಿಲಿ ಪುಳಿಯೋಗರೆ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ಅಳತೆಲಿ ನಾನು 4 ಲೋಟನ ದಪ್ಪ ಅವಲಕ್ಕಿನ ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ. ಇದರಲ್ಲಿ ಒಂದು ಹಿಡಿಯಷ್ಟು ಕೊಬ್ಬರಿನ ಎಲ್ಲ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ, ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನು. ಮತ್ತು ಹುಣಸೆಹಣ್ಣು ಒಂದು 3 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಬೇಳೆ ಸಾಂಬಾರ್ದು, ಮತ್ತು 1 ಸ್ಪೂನು ಉಪ್ಪು. ಇವೆರಡನ್ನೂ ಮಿಕ್ಸಿ ಮಾಡಿ ಇಟ್ಕೋಬೇಕು. ಮತ್ತು ಇದು ಒಂದು ಸ್ವಲ್ಪ ಬೆಲ್ಲ, ನಿಮಗೆ ಬೇಕು ಸ್ವೀಟ್ ಒಂಚೂರು ಇರಲಿ ಅಂತ ಅನ್ನೋರು ಒಂದೆರಡು ಇಂಚಷ್ಟು ಬೆಲ್ಲ ತಗೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಬೌಲಷ್ಟು ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು, ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಎಳ್ಳು, ಒಂದು ಸ್ವಲ್ಪ ಇಂಗು, ಒಗ್ಗರಣೆಗೆ ಒಂದು 5-6 ಸ್ಪೂನಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡಿಬಿಟ್ಟು ಅವಲಕ್ಕಿನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ, ಒಂದು ಸ್ವಲ್ಪ ಬೆಚ್ಚಗಾಗಲಿ, ಆವಾಗ ಬೇಗ ಕೆಡಲ್ಲ. ನೀವು ಎಷ್ಟು ದಿವಸ ಇಟ್ಟರೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕೊಬ್ಬರಿನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪುಡಿ ಇದೆಯಲ್ವ, ಪುಡಿ ಮತ್ತು ಉಪ್ಪು ಎಲ್ಲನೂ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆ ಹಣ್ಣನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಬಾಣಲಿ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಹಾಕೋಣ. ಎಣ್ಣೆ ಕಾಯೋಷ್ಟೊತ್ತಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 5-10 ಮಿನಿಟ್ಸು ಫ್ರೈ ಮಾಡಿ, ಸಿಮ್ಮಲ್ಲಿ ಮಾಡಿ, ಜಾಸ್ತಿ ಜೋರು ಉರಿ ಆದರೆ ಸಿದೋಗುತ್ತೆ. ನೋಡಿ, ಮಿಕ್ಸಿ ಮಾಡಾಗಿದೆ. ಬೆಲ್ಲ ಮತ್ತು ಕೊಬ್ಬರಿ ಪುಡಿ, ಹುಣಸೆಹಣ್ಣು, ಉಪ್ಪು ಎಲ್ಲ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ. ನೋಡಿ, ಇದು ಅವಲಕ್ಕಿ ಎಲ್ಲ ಫ್ರೈ ಆಗಿದೆ. ಒಂದು ಸ್ವಲ್ಪ ಕೈಗೆ ಬೆಚ್ಚಗಿರಬೇಕು, ಕೈಗೆ ಮುಟ್ಟು ನೋಡಿ ಬೆಚ್ಚಗೈತೆ. ಸೊ ಇದಾಗಿದೆ. ಈಗ ಇಲ್ಲಿ ಬಾಣಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಲ್ವ, ಸ್ವಲ್ಪ ಸಾಸಿವೆ, ಅದು ಒಂದೆರಡು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಫ್ರೈ ಆಗ್ತಾಯಿದೆ. ಈಗ ಒಂದು ಚೂರು ಹಿಂಗೆ ಹಾಕೋಣ. ಹಿಂಗು ಹೆಲ್ತ್ಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ವಯಸ್ಸಾದವ್ರಿಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಅಗಿಯೋಕ್ಕಾಗಲ್ಲ ಅಂದರೆ ನಾವು ಸ್ಕಿಪ್ ಮಾಡ್ಬೋದು. ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ಇದರೊಳಗೆ ಮೇಲ್ಗಡೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಫ್ರೈ ಆಗ್ತಾ ಇದೆಯಲ್ವ, ಒಂದು 2-3 ಮಿನಿಟ್ಸ್ ಆಗಲಿ. 2-3 ಮಿನಿಟ್ಸ್ ಆಯಿತು. ಮತ್ತು ಎಳ್ಳು ಇಟ್ಕೊಂಡಿದ್ದೀವಲ್ವ, ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಮಳೆಗಾಲದಲ್ಲಿ, ಚಳಿಗಾಲದಲ್ಲೆಲ್ಲ ಎಳ್ಳು ಎಣ್ಣೆ ಎಲ್ಲ ಒಳ್ಳೆಯದಲ್ವ. ಸೊ ಈ ಥರದ್ದು ಹಾಕಿದ್ರೆ ಸ್ವಲ್ಪ ಚೆನ್ನಾಗೂ ಕಾಣುತ್ತೆ, ಮತ್ತು ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಈಗ ಫ್ರೈ ಆಗಿದೆ. ಈಗ ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸ್ ಮೇಲೆ ಹಾಕೋಣ. ಈಗ ಈ ಮಿಕ್ಸ್ ಮೇಲೆ ಈಗ ಹಾಕೋದ್ರಿಂದ ಈ ಖಾರ ಎಲ್ಲ ಇರುತ್ತಲ್ವ, ಅದು ಅಲ್ಲೇ ಬೇಯುತ್ತೆ. ನಿಮಗೆ ನೀವು ಮಾಡ್ಕೊಳ್ಳುವಾಗ ಕಡಲೆಕಾಯಿ ಬೀಜ ಶಾರ್ಟೇಜ್ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳಿ. ನಿಮಗೆ ಇದು ಬೇಕು, ಇನ್ಸ್ಟೆಂಟ್ ಪೌಡ್ರು ಅಂತ ಅಂದರೆ ಈ ನಮ್ಮನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಕಳಿಸ್ಕೊಡ್ತೀವಿ. ನೀವು ಫಸ್ಟೇ ಹೇಳಬೇಕು. ನೋಡಿ, ಇದಾಗಿದೆ. ಇದೇ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗೇನಿಲ್ಲ, ಇದಕ್ಕೊಂದು ಲೋಟ ಈ ಅಳತೆ ಲೋಟದಲ್ಲಿ ಅವಲಕ್ಕಿ ಹಾಕ್ಕೊಂಡಿದ್ವಲ್ಲ, ಇದರಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದರಲ್ಲಿ ಒಂದು ಲೋಟದಷ್ಟು ಅವಲಕ್ಕಿಗೆ ಒಂದು ಅರ್ಧ ಮುಕ್ಕಾಲು ಲೋಟಷ್ಟು ನೀರು ಹಾಕ್ಕೊಂಡು ನೀರು ಕುದಿಸ್ಬೇಕು. ಕುದಿಸ್ಬಿಟ್ಟು ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷದಲ್ಲಿ ತಿಂಡಿ ರೆಡಿ ಆಗುತ್ತೆ. ನಿಮ್ಗೆ ಇಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಬರೀ ಅವಲಕ್ಕಿ ಬಿಸಿನೀರು ತೊಗೊಟ್ಟೋಗ್ಬಿಟ್ರು ನೀವು ಆಫೀಸಲ್ಲೇ ಇದ್ರೂ ಮಾಡ್ಕೊಬೋದು. ಟ್ರೈನಿಗೆ ಜರ್ನಿ ಮಾಡುವಾಗ ಎಲ್ಲಿ ಬೇಕಾದರೂ ನೀವು ಮಾಡ್ಬೋದು. ನೋಡಿ, ಇನ್ಸ್ಟೆಂಟ್ ಪೌಡ್ರು ಅವಲಕ್ಕಿ ಪೌಡ್ರ್ ರೆಡಿಯಾಗಿದೆ. ನೋಡಿ, ಇನ್ಸ್ಟೆಂಟ್ ಅವಲಕ್ಕಿ ಗೊಜ್ಜು ಅವಲಕ್ಕಿ ಪೌಡ್ರ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಪೌಡ್ರ್ ಬೇಕು ಅಂತ ಅಂದರೆ.